ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಈ ಮಣ್ಣಿನ ಮಗ ಆಟೋ ರಾಜ ಅಪ್ಪಾಜಿ ಅವರು ಬಂದಿದ್ದಾರೆ. ನಿಮ್ಗಳನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಶಕ್ತಿ ಬಂದಿದೆ ಅಂದರೆ ಅದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮ ಆಟೋ ರಾಜ ಅಪ್ಪಾಜಿಯವರು. ನನಗೆ ಇಷ್ಟವಾದ ಹೃದಯ ಅಂದರೆ ಯೋಗೇಶ್ ಮಾತ್ರ. ನಾವು ನಮಗಾಗಿ ಬದುಕಿಲ್ಲ, ಇನ್ನೊಬ್ರಿಗಾಗಿ ನಾವು ಬಾಳ್ತೀವಿ. ಇದು ನಾವು ಸ್ವಲ್ಪ ಕೂಡ ನಾವು ನೆನೆಸ್ಕೊಂಡಿಲ್ಲ. ಇಷ್ಟು ಬೇಗ, ಇಷ್ಟು ಕ್ಲೀನಾಗಿ, ಇಷ್ಟು ಪರ್ಫೆಕ್ಟ್ ಆಗಿ, ಚೆನ್ನಾಗಿ ಮನೆ ಬರ್ತಂದ್ರೆ ಅವ್ರ ಹೃದಯ ತುಂಬಾ ಪರ್ಫೆಕ್ಟ್ ಆಗಿ ಚೆನ್ನಾಗಿದೆ. ಏನೋ ಭವಿಷ್ಯ ಇದನ್ನೆಲ್ಲ ನಾವು ನೋಡ್ಕೊಳ್ಳೋದ್ರಿಂದ ನಾವು ಇಲ್ಲೆಲ್ಲಾರು ಒಂದ್ ಕಡೆ ಇರ್ಬೋದು, ವಾಸ ಮಾಡ್ಬೋದು. ನಾವು ಸತ್ತಂತ ಕಾಲಕ್ಕೆ ನಮ್ಮನ್ನ ತಗೊಂಡೋಗಿ ಎಲ್ಲಿ ಬೇಕಾದ್ರೂ ಊಟ ಹಾಕ್ಬೋದು. ಸೊ ಇಷ್ಟು ಮಾತ್ರ ನಾನು ಹೇಳ್ಬೋದು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಈ ಮಣ್ಣಿನ ಮಗ ಆಟೋ ರಾಜ ಅಪ್ಪಾಜಿ ಅವರು ಬಂದಿದ್ದಾರೆ. ನೆರಳನ್ನೇ ನೀಡುವಂತ ಮರವನ್ನೇ ಕಡಿವರೆಲ್ಲ ನಿಸ್ವಾರ್ಥ ಜೀವಿಗಳಿಗೆ ಜಗದ ಕೈಯೇ ಅಪಾರ. ನೀನೆಲ್ಲಿ ನಡೆವೆ ದೂರ, ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ, ನೀನೆಲ್ಲಿ ನಡೆವೆ ದೂರ. ಬರೀ ಆಟೋ ರಾಜ ಅಂತ ಹೇಳೋದಕ್ಕಿಂತ ನಮ್ಮ ಪಾಲಿನ ದೇವರು ಅಂತ ಹೇಳ್ಬೋದು. ಇವತ್ತು ನಾನೇನಾದರೂ ಈ ಸೇವೆಯನ್ನು ಮಾಡ್ತಾ ಇದ್ದೀನಿ, ನಿಮ್ಗಳನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಶಕ್ತಿ ಬಂದಿದೆ ಅಂದರೆ ಅದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮ ಆಟೋ ರಾಜ ಅಪ್ಪಾಜಿಯವರು. ವಿಶೇಷವಾಗಿ ಈ ಒಂದು ಆಶ್ರಮದ ಮೇಲೆ ಅವರಿಗೆ ತುಂಬ ಒಲವು, ಪ್ರೀತಿ, ಗೌರವ, ಕಾಳಜಿ ಎಲ್ಲವೂ ಇದೆ. ಇದು ಅವರ ಆಶ್ರಮ. ಹಾಗಾಗಿ ಪ್ರತಿ ಸಾರಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲರ ಯೋಗಕ್ಷೇಮ ವಿಚಾರಿಸಿ ನಮಗೆ ದೊಡ್ಡ ಮಟ್ಟದ ಸಹಾಯ, ಸಪೋರ್ಟು, ಸಹಕಾರ, ಆಶೀರ್ವಾದ ಎಲ್ಲವನ್ನೂ ಮಾಡ್ತಾರೆ. ನನಗೆ ಅವರಿಗೆ ಕೊಡೋಕ್ಕಾಗೋದು ಒಂದೇ ಒಂದು ಪ್ರೀತಿ, ಗೌರವ. ನಿಮ್ಮ ಪಾದಗಳಿಗೆ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲರ ಮನೆಯ ಮಗ ಆಗಿದ್ದೀರಾ. ನಡೆದಾಡುವ ದೇವರು ಅಂತ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಶ್ರೀ ಶಿವಕುಮಾರ ಸ್ವಾಮಿಯವ್ರನ್ನ ಕರಿಬೋದು. ಎರಡನೇದಾಗಿ ಆ ಸ್ಥಾನದಲ್ಲಿ ನಿಂತು ನೋಡೋದಾದರೆ ನನಗೆ ಕಾಣ್ತಾ ಇರೋದು ನೀವು ಒಂದು ಸ್ಥಾನದಲ್ಲಿ ಕಾಣ್ತಾ ಇದ್ದೀರಾ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಎಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ. ನಿಮ್ಗಳ ಆಶೀರ್ವಾದ ಇದೇ ರೀತಿ ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನಕ್ಕೆ ಅವರು ಸಹಾಯ ಮಾಡಿದ್ದಾರೆ. ನಿಮ್ಮನ್ನು ಅಂಗೈಯಲ್ಲೆತ್ತು ಸಾಕಿದ್ದಾರೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆ ನಡೀತಾ ಇದೆ ಅಂದರೆ ನಮ್ಮ ಹೆಮ್ಮೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಕೂಡ ಹಾಗೆ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಅಣ್ಣ ದಯವಿಟ್ಟು. ಸೊ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅವರಲ್ಲಿರ್ತಕ್ಕಂಥ ಸರಳ ವ್ಯಕ್ತಿತ್ವ ನಿಜವಾಗ್ಲೂ ನಾನು ನೋಡಿ ಕಲಿಯೋದು ತುಂಬ ಇದೆ ಗುರುಗಳೇ. ನೀವು ನಮ್ಮ ಗುರುಗಳಾಗಿದ್ದೀರಾ, ಮಾರ್ಗದರ್ಶಕರಾಗಿದ್ದೀರಾ, ತಂದೆ ಸ್ಥಾನದಲ್ಲಿ ನಿಂತಿದ್ದೀರಾ, ನಾವು ಮಾಡೋ ಎಲ್ಲ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಈ ಸೇವೆನ ಶುರು ಮಾಡಿದಾಗ ಬಹುಶಃ ನೀವೇನಾದರೂ ಬಾಗಿಲು ತೆಗೆದೇ ಹೋಗಿದ್ರೆ
ನೀನು ಬರಬೇಡಪ್ಪ ಇಲ್ಲಿಗೆ ಅಂತ ಹೇಳ್ಬಿಟ್ಟಿದ್ರೆ ಬಹುಶಃ ನಾನು ಈ ಸೇವೆನ ನಾನು ಕಂಟಿನ್ಯೂ ಮಾಡೋಕೆ ಆಗ್ತಾ ಇರಲಿಲ್ಲ. ಇವತ್ತು ನೂರಾರು ಜನ ಇಲ್ಲಿ ಊಟ ಮಾಡ್ತಿದ್ದಾರೆ ಅಂದರೆ ಅದು ನಿಮ್ಮ ಪಾದದ್ದು, ಅಂದರೆ ನಾನು ನಿಮ್ಮ ಪಾದದ ಧೂಳಿಗೆ ಸಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇವತ್ತು ಇಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನಿಮ್ಮ ಮಾರ್ಗದರ್ಶನ, ನೀವು ಕೊಟ್ಟಂಥ ಪ್ರೀತಿ, ಅವತ್ತು ನೀವು ನನಗೆ ತೋರಿಸಿದಂಥ ಒಂದು ಆ ಜಾಗಕ್ಕೆ ಈ ರೀತಿ ಒಂದು ಸೇವೆ ಮಾಡಲಿಕ್ಕೆ ನೀವು ನನಗೊಂದು ದಾರಿ ಮಾಡಿಕೊಟ್ರಿ. ಧನ್ಯವಾದಗಳು ನಿಮಗೆ. ಸೊ ನಾನು ಏನು ಹೇಳಿದ್ರೂ ಕಮ್ಮಿನೇ. ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಪಾದದ ಧೂಳು ಥರ ಇರ್ತೀನಿ. ಧನ್ಯವಾದಗಳು, ನಮಸ್ಕಾರ. ಸೊ ನಮ್ಮ ಆಶ್ರಮದ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆಶ್ರಮ ಬಗ್ಗೆ ಅಂದರೆ ನನ್ನ ಬೆಸ್ಟ್ ಶಿಷ್ಯ ಅಂತ ಹೇಳ್ಬೇಕು. ನಾ ಗುರು ಅಂದರೆ ಇಡೀ ಕರ್ನಾಟಕದಲ್ಲಿ ಹಲವಾರು ಜನ ಸ್ಟಾರ್ಟ್ ಮಾಡಿದರು. ಕೆಲವರೆಲ್ಲ ಹೆಸರಿಗಾಗಿ ಹಣಕ್ಕಾಗೆಲ್ಲ ಮಾಡ್ತಾಯಿದ್ದಾರೆ. ಆದರೆ ಒನ್ ಆಫ್ ದ ಬೆಸ್ಟ್ ಶಿಷ್ಯ, ಬೆಸ್ಟ್ ಸ್ಟೂಡೆಂಟ್ ಅಂದರೆ ನೀವೇ. ನಾನು ಒಂದು ವೇಳೆ ಟೀಚರ್ ಆಗಿದ್ದರೆ ನೀವೇ ಬೆಸ್ಟ್ ಸ್ಟೂಡೆಂಟ್ ಹೇಳ್ಬೇಕು. ಒಂದು ವೇಳೆ ನಾನು ಗುರುವಾಗಿದ್ದರೆ ನೀನೇ ಬೆಸ್ಟ್ ಶಿಷ್ಯ ಅಂತ ಹೇಳಬೇಕು. ನಾನು ಏನೆಲ್ಲ ಹೇಳ್ಕೊಟ್ಟೆ, 5 ಮುಖ್ಯ ಪಾಠ ಹೇಳ್ಕೊಟ್ಟೆ. 5 ಅಂದರೆ ದೇವ್ರ ಭಯ, ಎರಡನೇದು ಹಾನೆಸ್ಟ್, ಉತ್ತಮ ಇರಬೇಕು ನಮ್ಮ ಸೇವೆಯಲ್ಲಿ, ದುಡ್ಡು ವಿಷಯದಲ್ಲಿ ಎಲ್ಲ ನಮ್ಮ ಮಿಸ್ಯೂಸ್ ಮಾಡಬಾರ್ದು, ಕುಟುಂಬಕ್ಕೆ ಬಳಸ್ಕೋಬಾರ್ದು ಅಂತ. ಈಗ ನಿಮ್ಮ ಮನೆ ನೋಡಿದೆ, ಸೇಮ್ ನಮ್ಮ ಮನೆ ಥರ ಇದೆ. ಈಗ ರಾಯಲಾಗಿ ಬದುಕ್ತೀವಿ. ಜನ ಆಟೋ ರಾಜ ನೀವೆಲ್ಲ ಯೋಚನೆ ಮಾಡುವಾಗ ಯೋಗೇಶು ಹಿಂಗಿರ್ಬೋದು, ಮನೆ ರಾಯಲಾಗಿರ್ತದೆ. ನನ್ನ ಮನೆ ಕೂಡ ನಾನು ತೋರಿಸ್ತೀನಿ, ರಾಜ ಪ್ಯಾಲೇಸ್ ತೋರಿಸ್ತೀನಿ ಪಾಪ ಅಂದ್ರೆ, ಅಯ್ಯೋ ನಿಮ್ಮ ಪ್ಯಾಲೇಸ್ ಅದು ಹಿಂಗಿದೆ, ಇಂಚು ಮನೆ ಅಂತ. ಹೌದು, ನಾವು ಭಿಕ್ಷುಕರಿಗಾಗಿ ಬದುಕಬೇಕಂದ್ರೆ ನಾವು ಭಿಕ್ಷುಕರಾಗಿ ಇದ್ದರೆ ಜನ ನಂಬ್ತಾರೆ. ಇಲ್ಲಾಂದರೆ ನಾವು ರಾಯಲಾಗಿ ಬದುಕಿದ್ರೆ ಇವನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಮಜಾ ಮಾಡ್ತಾರೆ ಅಂತ. ಎರಡನೇದು ಮುಖ್ಯವಾಗಿ ಆನೆಸ್ಟ್ ಹೇಳಿದೆ. ಮೂರನೇದು ಹಾರ್ಡ್ ವರ್ಕ್. ನೀವು ನನ್ನ ಥರ ಅದಕ್ಕೆ ಹೇಳಿದೆ, ನೀನು ನನ್ನ ಶಿಷ್ಯ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದು ಹಾರ್ಡ್ ವರ್ಕ್ ಇನ್ನೂ ಮಾಡ್ತಾ ಇದ್ದೆ, ಇನ್ನೂ ಮಾಡು, ನಾವು ಇನ್ನೂ ಮುಂದೆ ಹೋಗ್ತೀವಿ. ಮೂರನೇದು ಹಾರ್ಡ್ ವರ್ಕು. ನಾಲ್ಕನೇದು ಡೆಡಿಕೇಶನ್. 5ನೇದು ಸ್ಯಾಕ್ರಿಫೈಸ್, ತ್ಯಾಗ ಮಾಡೋದು. ಅದು ನಾವು ಎಲ್ಲ ಮಾಡಿ ಈಗ ಲೈಫು, ನನ್ನ ಹೆಂಡತಿ ಮಕ್ಕಳು ಎಲ್ಲ ತ್ಯಾಗ ಮಾಡಿ ಮಾಡ್ತಾಯಿದ್ವಿ. ಅದೇ ಥರ ನೀವು ಕೂಡ ಶಿಷ್ಯ ಅಂತ ಹೇಳೋಕ್ಕೆ ನಾನು ಹೆಮ್ಮೆ. ಹೆಂಡತಿ ಕುಟುಂಬ ಎಲ್ಲ ಇಲ್ಲೇ ಇದ್ದು ನಾವು ತ್ಯಾಗ ಮಾಡಿಕೊಂಡು ಸೇವೆ ಮಾಡ್ತೀವಲ್ಲ, ಇದಕ್ಕಿಂತ ನಾವು ತ್ಯಾಗ ಮಾಡೋಕ್ಕೆ ಯಾವುದೂ ಇಲ್ಲ ನಮ್ಮ ಹತ್ರ ಅಲ್ವಾ? ತ್ಯಾಗ ಮಾಡೋಕ್ಕೆ ನಮ್ಮ ಹತ್ರ ಯಾವುದು ಇಲ್ಲ. ಇರೋದೆಲ್ಲ ತ್ಯಾಗ ಮಾಡಿಬಿಟ್ಟು ಮಕ್ಕಳು ಹೆಂಡತಿ ಎಲ್ಲ ನಾವು ತ್ಯಾಗ ಮಾಡಿ ಎಲ್ಲ ಇಲ್ಲಿ ಸೇವೆ ಮಾಡ್ತೀವಿ. ಇದಕ್ಕಿಂತ ನಾವು ದೊಡ್ಡದು ಯಾವುದಿಲ್ಲ. ಯು ಆರ್ ಅ ಗ್ರೇಟ್. ಗ್ರೇಟ್ ಅಂತ ಹೇಳ್ಬೇಕಷ್ಟೇ. ಥ್ಯಾಂಕ್ ಯು. ನಿಜವಾಗ್ಲೂ ನೀವು ಇವತ್ತಿಲ್ಲಿ ಬಂದಿರೋದು ನನಗೆ ಭಾಳ ಸಂತೋಷ, ಗೌರವ, ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಸೊ ಎಷ್ಟೋ ಬ್ಯುಸಿ ಶೆಡ್ಯೂಲ್ಸ್ ಇಟ್ಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಾ. ತುಂಬ ಥ್ಯಾಂಕ್ ಯು. ನನಗೆ ತುಂಬ ಪ್ರೌಡು. ನನಗೆ ನನ್ನ ಶಿಷ್ಯ ಅಂತ ಹೇಳೋಕ್ಕೆ ನನಗೆ ತುಂಬ ಪ್ರೌಡ್. ಯಾಕಂದರೆ ಎಲ್ಲ ನಾನು ಯಾವುದೆಲ್ಲ ಹೇಳ್ಕೊಟ್ಟಿದ್ದೆ ಎಲ್ಲ ಕಂಟಿನ್ಯೂ ಫಾಲೋ ಮಾಡ್ತೀರಿ ನೀವು. ಅದಕ್ಕೆ ನಾನು ಮುಖ್ಯವಾಗಿ ಆನೆಸ್ಟಾಗಿ ಇರೋಕ್ಕೆ ನಾನು ಕಲ್ತ್ಕೊಂಡಿದ್ದೆಲ್ಲ, ಅದು ನನಗೆ ತುಂಬ ಸಂತೋಷ. ಅದು ಸಾಕು. ಅದು ಇಲ್ಲ ಬಿಡ ಅದು ನಮ್ಗೆ ಅದು ಸಾಕು. ಅದು ಸಾಕು. ನನಗೆ ಇರೋ ಇನ್ನೂ ನಮಗೆ ನಾನು ಒಂದೇ ಹೇಳ್ತೀನಿ, ನನಗೆ ಕೂಡ ಹೇಳ್ಕೊಟ್ಟಿದ್ದಾರೆ ಕೆಲವರು. ನಾವು ಮಾವಿನ ಮರ ಥರ ಹಣ್ಣು ಬಿಡುವಾಗ ಕಲ್ಲಿಟ್ಟು ಬಿಡುತ್ತದೆ. ಬಿದ್ದರೆ ಕೂಡ ನಾವು ಅವ್ರಿಗೆ ಹಣ್ಣು ಕೊಡ್ತೀವಿ, ಪಕ್ಷಿಗೆ ನೆರಳು ಕೊಡ್ತೀವಿ, ಕೂಡು ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನಮ್ಮ ಕಲ್ಲೇಟು ಬಿದ್ದರೆ ಕೂಡ ಇವತ್ತಿಲ್ಲ ನಾಳೆ ಸತ್ಯ ನಮಗೆ ಜಯ ಬರುತ್ತೆ. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ದಯವಿಟ್ಟು ಜೋರಾಗಿ ಒಳ್ಳೆಯದಾಗಲಿ. ಅವ್ರು ಮಾಡೋ ಸೇವೆ ಮುಂದೆ ನಮ್ಮ ಸೇವೆ ಎಲ್ಲ ಏನೂ ಇಲ್ಲ. ಜೀವನದಲ್ಲಿ ಇನ್ನೂ 10 ಜನ್ಮ ಎತ್ತು ಬಂದ್ರೂ ಇವ್ರ ಥರ ಸೇವೆ ಮಾಡೋಕ್ಕೆ ಯಾರ ಕೈಯಿಂದನೂ ಆಗಲ್ಲ. ಕರ್ನಾಟಕಕ್ಕೆ ಒಬ್ಬರೇ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಸ್ವಾಮಿಯವರು, ಕರ್ನಾಟಕಕ್ಕೆ ಒಬ್ಬರೇ ನಿರಾಶ್ರಿತರ ದೇವರು ಆಟರಾಜ. ಇದು ಅಷ್ಟೇ ನಾನು ಹೇಳಕ್ಕೆ ಸಾಧ್ಯ. ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ. ಸೊ ನಿಜವಾಗ್ಲೂ ಸಂತೋಷ ಆಗುತ್ತೆ. ನೀವು ಕೂಡ ಅವರಿಗೆ ನಿಂತ್ಕೊಂಡಿದ್ದೀರಾ. ತುಂಬ ಖುಷಿ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ನಾನು ಸೇವೆ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಮ ರಾಜಾ ಸರ್ ಅವರು ಎದುರು ನೋಡಿಲ್ಲ, ಹೆಂಗೋ ಒಂದು ಸಜೆಷನ್ ಬಂದೆ. ಬಟ್ ನಂಗೆ ಪ್ರೊಫೆಷನಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಪ್ರತಿ ಜನ ನಾನು ಪ್ರೈವೇಟಲ್ಲಿ ಮಾಡುವಾಗ ಒಂದು 23 ಜನ ನೋಡ್ಬೋದು ಒಂದು ದಿನಕ್ಕೆ, ಸ್ವಲ್ಪ ಕಾಸಿಗೆ. ಬಟ್ ಇಲ್ಲಿ ಕಾಸು ಮುಖ್ಯ ಅಲ್ಲ. ಸುಮಾರು ಪೇಷಂಟ್ ಇವತ್ತು ನಾನು ಅಷ್ಟೊಂದು ಪ್ರೀತಿಸ್ತಾರೆ ನನ್ನ ಆಶ್ರಮದಲ್ಲಿ. ಇಲ್ಲ ಹಂಗೆ ಚೆನ್ನಾಗಿ ಪ್ರೀತಿ ಮಾತಾಡ್ತಾರೆ. ಒಂದಿನ ಅವ್ರು ನಾನು ನೋಡಿಲ್ಲ ಅಂದರೆ, ಇಲ್ಲ ನಾನು ಅವ್ರು ಒಂದಿನ ನೋಡಿದ್ರೆ ಅವ್ರು ಏನೋ ಕಳ್ಕೊಂಡೆ. ಹೇಗಿದೆ ಆಶ್ರಮ? ಚೆನ್ನಾಗಿ
ಥ್ಯಾಂಕ್ ಯು ಹೀಗಾಗಿ ದೇವರ ಆಶೀರ್ವಾದ ಬಿಡಿ. ಥ್ಯಾಂಕ್ ಯು ಎಲ್ರಿಗೂ ಈ ಬಂದಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಆಟೋ ರಾಜ ಅಪ್ಪಾಜಿಯವರು ಇವತ್ತು ನಾವೊಂದು ನೂತನವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋದು ತಾವೆಲ್ಲ ಗಮನಿಸ್ತಾ ಇದ್ದೀರಾ. ಅಲ್ಲಿಗೆ ವೀಕ್ಷಣೆಗಾಗಿ ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ನಿಜವಾಗ್ಲೂ ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ನಿರಾಶ್ರಿತರ ಪಾಲಿಗೆ ದೇವರಾಗಿರ್ತಕ್ಕಂಥ ಇವರು ಈ ಜಾಗಕ್ಕೆ ಬಂದಿರೋದ್ರಿಂದ ನನ್ನ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಮೊದಲನೇದಾಗಿ ಧನ್ಯವಾದಗಳು ತಮಗೆ ಬಂದಿರೋದಕ್ಕೆ. ನಿಮ್ಮ ಒಂದು ಮಾರ್ಗದರ್ಶನ, ನಿಮ್ಮ ಒಂದು ಆಶೀರ್ವಾದ, ನೀವು ತೋರಿಸಿದಂಥ ದಾರಿಯಲ್ಲಿ ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿದೆ. ಸೊ ಇದುವರೆಗೂ ನೀವು ಇಲ್ಲಿ ಬಂದಿರಲಿಲ್ಲ. ಒಂದು ಲಾಸ್ಟ್ ಟೈಮು ಈ ಜಾಗ ಖರೀದಿ ಆದಾಗ ಒಂದು ಸತಿ ವಿಸಿಟ್ ಮಾಡಿ ಜಾಗನೆಲ್ಲ ನೋಡ್ಕೊಂಡು ಹೋಗಿದ್ರಿ ಹೇಗಿದೆ ಅಂದ್ಬಿಟ್ಟು. ಈಗ ಅದಾದಮೇಲೆ ಮತ್ತೆ ಬಂದಿದ್ದೀರಾ. ಸೊ ಹೇಗಿದೆ ಆಶ್ರಮ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಪ್ಪಾಜಿ? ಅದ್ಭುತ ಅಂತ ಹೇಳ್ಬೇಕು, ಮಿರಾಕಲ್ ಅಂತ ಹೇಳ್ಬೇಕು. ನಿಜವಾಗ್ಲೂ ಹೇಳ್ತೀನಿ, ಯಾವಾಗಲೂ ನಮ್ಮ ಬಾಲಲ್ಲಿ ಸತ್ಯ ಇದೋ ಆವಾಗ ಖಂಡಿತ ನಾವು ಮಾಡುವ ಎಲ್ಲ ಕಾರ್ಯ ಸತ್ಯ ಇರುತ್ತದೆ. ನೋಡಿ, ಈಗ ಬೆರು ಕೈಯಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನಾಗಲಿ, ನಮ್ಮ ಸ್ನೇಹಿತ ಯೋಗೇಶ್ ಆಗಲಿ. ಇನ್ನೊಂದು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಶಿಷ್ಯ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಎಷ್ಟೋ ಜನ ನನ್ನ ನೋಡಿಬಿಟ್ಟು ಇಸ್ಲಾಂ ಅವ್ರು ಕೂಡ ಸ್ಟಾರ್ಟ್ ಮಾಡಿಬಿಟ್ರು. ಅನೇಕ ಫ್ರೆಂಡ್ಸು ಎಲ್ಲ ಒಂದು 10-12 ಜನ ಮೇಲೆ ಸ್ಟಾರ್ಟ್ ಮಾಡಿದ್ರು. ನನಗೆ ಇಷ್ಟವಾದ ಹೃದಯ ಅಂದರೆ ಯೋಗೇಶ್ ಮಾತ್ರ. ಯಾಕಂದರೆ ಅದಕ್ಕೆ ಅವರು ಪಾತ್ರವಾಗಿದ್ದಾರೆ. ನಾನು ಏನು ಹೇಳ್ಕೊಟ್ಟೇನೋ ಅದು ಹಂಗೆ ಮೇಂಟೈನ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಇಂಪಾರ್ಟೆಂಟ್ ಥಿಂಗ್ ಏನು ಹೇಳ್ಕೊಟ್ಟೆ ಅಂದರೆ ಆನೆಸ್ಟ್. ನೀವು ಯಾವುದನ್ನು ಸುಳ್ಳು ಹೇಳ್ಬಾರ್ದು, ಸತ್ಯ ಇರಬೇಕು. ಏನು ದುಡ್ಡು ಬಂದರೆ ಕೂಡ ನಾನು ದುರುಪಯೋಗ ಮಾಡ್ಕೋಬಾರ್ದು, ಕುಟುಂಬಕ್ಕೆ ಎಸ್ಕೋಬಾರ್ದು ಅಂತ ನಾನು ಇವತ್ತು ಮನೆ ಭೇಟಿ ಮಾಡಿದೆ. ಖುಷಿ ಆಯ್ತು. ನನ್ನ ಮನೆ ಥರ ಅವ್ರದ್ದು ಸಿಂಪಲ್ ಶೀಟ್ ಮನೆ, ನಂದು ಶೀಟ್ ಮನೆ. ಅದನ್ನಲ್ಲಿ ಸತ್ಯ ಗೊತ್ತಾಗ್ಬಿಡ್ತದೆ. ನಾವು ನಾಟಕ ಯಾವುದು ಡ್ರಾಮಾ ಎಲ್ಲ ಮಾಡಿಲ್ಲ. ನಾವು ನಮಗಾಗಿ ಬದುಕಿಲ್ಲ, ಇನ್ನೊಬ್ರಿಗಾಗಿ ನಾವು ಬಾಳ್ತೀವಿ. ಇದು ನಾವು ಸ್ವಲ್ಪ ಕೂಡ ನಾವು ನೆನೆಸ್ಕೊಂಡಿಲ್ಲ. ಇಷ್ಟು ಬೇಗ, ಇಷ್ಟು ಕ್ಲೀನಾಗಿ, ಇಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಮನೆ ಬರ್ತಂದರೆ ಅವ್ರ ಹೃದಯ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿದೆ. ಅದಕ್ಕೆ ಎಲ್ಲ ಕೆಲಸ ಎಲ್ಲ ನಾವು ಮಾಡೋಕ್ಕೆ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಬರ್ತದೆ. ಏನು ಹೇಳಿ ಇಷ್ಟಪಡ್ತೀನಿ ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ, ಈ ಮಣ್ಣಿನ ಮಗ ಅಂತ. ಈ ಮಣ್ಣಿನ ಜನ ಬಿಟ್ಟರೆ ನಮ್ಗೆ ಯಾರೂ ಸಹಾಯ ಇಲ್ಲ. ನಾವು ಯಾರೂ ಸರ್ಕಾರ ನಂಬಲ್ಲ. ಇರೋದು ನಮ್ಮ ಈ ಮಣ್ಣಿನ ಜನರು ಎಲ್ಲ ಇನ್ನೂ ನಮ್ಗೆ ಕೈ ಜೋಡಿಸಿ ನಮ್ಗೆ ಇನ್ನೂ ಬೇಕಾಗಿದ್ದು ಜಾಸ್ತಿ ಇದೆ. ನೀವೆಲ್ಲ ಕೈ ಹಾಕಿದ್ರೆ ಇನ್ನೊಂದು 2 ಫ್ಲೋರ್ ಹಾಕ್ಬಿಟ್ರೆ ಇಲ್ಲಿ ಕನಿಷ್ಠ ಅಂದರೆ ಕೂಡ 700-800 ಜನ ಹಾಕ್ಬೋದು. ಚೆನ್ನಾಗಿ ಡೆವಲಪ್ ಮಾಡ್ಬೋದು. ಅವರು ಆತ್ಮ ಶಾಂತಿ ಆಗೋಕ್ಕೆ, ಅವರು ಖುಷಿಯಾಗಿ ಇರೋಕ್ಕೆ, ಇಲ್ಲಿ ಜೀವನ ಮಾಡೋಕ್ಕೆ ವಾತಾವರಣ ಎಲ್ಲ ಬ್ಯೂಟಿಫುಲ್ ಆಗಿದೆ. ಖಂಡಿತ ಅವರು ನೀನು ಮಾಡಿದ ಎಲ್ಲ ಕಷ್ಟಕ್ಕೆ ದೇವರು ನಮ್ಗೆ ಮಾಡಿಕೊಡ್ತಾನಪ್ಪ. ಇದು ಯೋಗೇಶ್ಗೆ ಸ್ವಂತ ಮನೆ ಕಟ್ಕೊಳ್ತಾ ಇರೋದು ಅಪ್ಪಾಜಿ ಇದು? ಅದು ನಾವು ಮಾಡಿಕೊಟ್ಟೆ ಸತ್ತೋಗ್ಬಿಡ್ತಾರೆ ಜನ ಎಲ್ಲ. ನಾವು ನಮ್ಮದೇ ಇಲ್ಲ ಮನೆ, ಅದು ಇನ್ನೊಬ್ರು ಕಟ್ತೀವಿ. ಅನಾಥರಿಗೆ, ನಿರಾಶ್ರಿತರಿಗೆ, ಸಮಾಜದಿಂದ, ಕುಟುಂಬದಿಂದ ದೂರ ಇರೋವರೆಗೆ ಮನೆ ಕಟ್ತೀವಿ. ಅಥವಾ ನಮ್ಗೆ ಮನೆ ನಾವು ಮನೆ ಕಟ್ಟಲ್ಲ ರೀ, ಹಂಗೆ ಸಾಯ್ತೀವಿ. ಬೇಕಾದ್ರೆ ಇವ್ರ ಜೊತೆಗೆ ಸಾಯ್ತೀವಿ. ಇಲ್ಲೇ ಸಮಾಧಿಗೇನು ಆಗಲಿ, ನಮಗೆ ಮನೆ ಮಠ ಬೇಡನೇ ಬೇಡ. ನಾವು ಇರೋದು ಹೇಳ್ತೀನಿ. ನನ್ನ ಮಕ್ಕಳು ಕೂಡ 3 ಮಕ್ಕಳು 4 ಮಕ್ಕಳು ಮನೆ ಕಟ್ಟಿದ್ದೀನಿ. 30-40 years ಕಟ್ಟಿದ್ದೀನಿ. ಆದರೆ ಅವ್ರು ಅದನ್ನಲ್ಲಿ ಇರೋದಿಲ್ಲ, ನಮ್ಮ ಜೊತೆಗೇ ಇರ್ತಾರೆ. ಯಾಕಂದರೆ ನಾವು ಬದುಕೋದು ಅಂಥವ್ರಿಗೆ, ನಾವು ಸಾಯೋದು ಅಂಥವ್ರಿಗೆ. ನಮ್ಮ ಮನೇಲಿ ಸುಳ್ಳು ಪಲ್ಲು ಯಾವುದಿಲ್ಲ. ಭಗವಂತನೇ ಸಾಕ್ಷಿ.
ಈ ಒಂದು ಸಂಸ್ಥೆ ಪ್ರಾಮಾಣಿಕತೆಯನ್ನು ನಾನು ಬಾಯಿ ಬಿಟ್ಟು ಹೇಳೋದಕ್ಕಿಂತ ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಬಂದಂಥ 1 ರೂಪಾಯಿ ಹಣವನ್ನು ಭಾಳ ಒಂದು ಅದ್ಭುತವಾಗಿ ಉಪಯೋಗ ಮಾಡಿದ್ದೀವಿ. ಇದು ನಾವು ಹೋದ್ಮೇಲೂ ಕೂಡ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿರುವಂಥ ಒಂದು ಅದ್ಭುತವಾದಂಥ ಸ್ವರ್ಗ ನಿರ್ಮಾಣ ಮಾಡಿದ್ದೀವಿ. ಇಲ್ಲಿ ಯಾವುದೇ ಯೋಗೇಶ್ ಫ್ಯಾಮಿಲಿ ಆಗಲಿ ವಾಸ ಮಾಡೋದಕ್ಕಾಗಿ ಅಥವಾ ನಮ್ಮ ಗುರುಗಳು ಆಟೋ ರಾಜ್ ಅವರು ಇಲ್ಲಿ ಬಂದು ವಾಸ ಮಾಡೋದಕ್ಕಾಗಿ ನಾವು ಮಾಡ್ತಾ ಇಲ್ಲ. ಇದು ಕಂಪ್ಲೀಟ್ಲಿ ಭಿಕ್ಷುಕರು, ನಿರಾಶ್ರಿತರು, ರಸ್ತೆಯಲ್ಲಿ ಮಲಗುವಂಥ ನನಗೆ ಯಾರೂ ಇಲ್ಲ ಅನ್ನೋ ಒಂದು ವ್ಯಕ್ತಿಗಳಿಗೆ ಮಾತ್ರನೇ ಸೀಮಿತವಾಗಿ ಈ ಒಂದು ಜಾಗ ಇರುತ್ತೆ. ಏನೋ ಭವಿಷ್ಯ ಇದನ್ನೆಲ್ಲ ನಾವು ನೋಡ್ಕೊಳ್ಳೋದ್ರಿಂದ ನಾವು ಇಲ್ಲೆಲ್ಲರೂ ಒಂದು ಕಡೆ ಇರ್ಬೋದು, ವಾಸ ಮಾಡ್ಬೋದು. ನಾವು ಸತ್ತಂಥ ಕಾಲಕ್ಕೆ ನಮ್ಮನ್ನು ತೊಗೊಂಡೋಗಿ ಎಲ್ಲಿ ಬೇಕಾದ್ರೂ ಊತ ಹಾಕ್ಬೋದು. ಸೊ ಇಷ್ಟು ಮಾತ್ರ ನಾನು ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡ್ತಿರೋವಂಥವ್ರು ಒಂದ್ಸತಿ ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಇವತ್ತು ಆಟೋರಾಜ ಅಪ್ಪಾಜಿಯವರು ಆಶೀರ್ವಾದ ಮಾಡಿದ್ದಕ್ಕೆ ಇಲ್ಲಿವರೆಗೂ ಬಂದು ತಲುಪಿದ್ದೀನಿ. ಜೊತೆಗೆ ಇನ್ನೊಂದಷ್ಟು ಜನ ಕರ್ನಾಟಕದಲ್ಲಿ ಒಳ್ಳೆ ಹೃದಯ ಇರೋವಂಥವ್ರು ಆಶೀರ್ವಾದ ಮಾಡಿದ್ದಕ್ಕೆ ಈ ಮಟ್ಟಕ್ಕೆ ಕೆಲಸ ಮಾಡಿದ್ದೀನಿ. ಇವತ್ತು ಯಾರೆಲ್ಲ ನೆಗೆಟಿವ್ ಕಮೆಂಟ್ ಆಗ್ತಿರಲ್ಲ ಅವರೆಲ್ಲ ಒಂದಷ್ಟು ಸಪೋರ್ಟ್ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಂದು ಸ್ವರ್ಗ ನಿರ್ಮಾಣ ಮಾಡ್ತೀನಿ. ಈಗ ಜನ ನಮ್ಮನ್ನ ಹೇಳ್ತಾರೆ, ನೀವು ಹಿಂಗಿದ್ದೀರಾ, ಇವು ಎಲ್ಲ ಸುಳ್ಳು ಪುಲ್ಲು ಅಂತ. ಜೇನುಗೂಡಲ್ಲಿ ಕೈ ಹಾಕಿ ನಗ್ತೀನಿ, ನಾವು ನಗ್ತೀವಿ ತಾನೆ. ನಾವು ಒಂದು ಚಿಕ್ಕ ಮನೆ ಕಟ್ಕೊಂಡು ನಮ್ಮ ಹೆಂಡತಿ ಮಕ್ಕಳಿಗಾಗಿ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳೋಕೆ ಏನು ತಪ್ಪೇನಿದೆ? ತಪ್ಪಿಲ್ಲ. ಜನ ಏನವರು ಹೇಳ್ತಾರೆ, ಹೇಳ್ಕೊಂಡು ಹೋಗ್ಲಿ, ಅವ್ರಿಗೆ ತಲೆ ಅಷ್ಟೇ. ನಾವು ಇರುವವರೆಗೆ ಸತ್ಯದಲ್ಲಿ ಸತ್ಯ ಮಾರ್ಗದಲ್ಲಿ ನಡೆಯೋಣ. ನೋಡಿ, ಒಂದು ಸತ್ಯ ಹೇಳ್ಬೋದು ಅಪ್ಪಾಜಿ, ನಾನು ನಮ್ಮ ತಂದೆಯವರು 100 ಕೋಟಿ ಆಸ್ತಿ ಸಂಪಾದನೆ ಮಾಡಿಲ್ಲ. ಮಾಡಿದಿದ್ರೆ ಬಹುಶಃ ನಾನು ಈ ಕೆಲ್ಸಕ್ಕೆ ಬರ್ತಿರ್ಲಿಲ್ಲ. ಭಗವಂತ ನಮ್ಮನ್ನು ಹುಟ್ಟಿಸುವಾಗ್ಲೇ ಬಡವನಾಗಿ ಹುಟ್ಟಿಸಿದಾನೆ, ಸಾಯುವಾಗ ಬಡವನಾಗಿ ಸಾಯಿ ಅಂತ ಯಾರು ಹೇಳಿಲ್ಲ. ಹಂಗನ್ಬಿಟ್ಟು ಬಂದಿದ್ದನ್ನ ನನ್ನ ಸ್ವಇಚ್ಛೆಗೆ ಬಳಸ್ಕೊಂಡ್ರೆ ಖಂಡಿತ ತಪ್ಪು. ಭಗವಂತ ಕೊಟ್ಟಂತ ಊಟದಲ್ಲಿ ಒಂದು ತುತ್ತನ್ನ ನಾನ್ ತಿಂದು ಕೊಡ್ತಾ ಇದೀನಿ. ಹಂಗನ್ಬಿಟ್ಟು ನಾನು ಬಟ್ಟೆ ಹಾಕ್ಬಾರ್ದು, ನಾನು ಕಾರ್ ತಗೋಬಾರ್ದು, ಅಥವಾ ನಾನು ಏನೋ ಮನೆ ಮಾಡ್ಕೋಬಾರ್ದು ಅಂತ ನೀವ್ ಅನ್ಕೊಂಡ್ರೆ ಅದನ್ನ ನಾನೇನು ಮಾಡಕ್ ಗಾಂಧಿ ತರ ಲಂಗೋಟಿ ಹಾಕೊಂಡು ತಿರುಗಕ್ಕಾಗತ್ತಾ? ಆಗಲ್ಲ. ಸೊ ನೋಡೋರ್ ದೃಷ್ಟಿ ಬದಲಾಗಬೇಕು. ನಾವು ಮನುಷ್ಯರು, ನಾವೇನು ಏಲಿಯನ್ಗಳಲ್ಲ, ಮೇಲಿಂದ ಇಳಿದಿಲ್ಲ. ಸೊ ಸ್ಪೆಷಲ್ ಆಗಿ ಇಲ್ಲಿ ಹುಟ್ಟಿ ಸತ್ತ ಮೇಲೆ ನಾವೇನು ದೇವ್ರುಗಳು ಆಗಲ್ಲ. ಸೊ ಮಾನವೀಯತೆ, ಮನುಷ್ಯತ್ವ, ಇದೆಲ್ಲವೂ ಕೂಡ ಮನುಷ್ಯನಲ್ಲಿ ಇರಬೇಕು. ಅದರಲ್ಲಿ ಎಲ್ಲೋ ಒಂದ್ ಕಡೆ ಭಗವಂತನ ಆಶೀರ್ವಾದ ನಮ್ಗೆ ದೇವ್ರು ಕೊಟ್ಟಿದ್ದಾನೆ, ಅದನ್ನ ನಾವು ಉಪಯೋಗಿಸ್ತಾ ಇದೀವಿ. ನಿಮ್ಮಲ್ಲೂ ಮಾನವೀಯತೆ, ಮನುಷ್ಯತ್ವ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ನೆಗೆಟಿವ್ ಕಮೆಂಟ್ ಹಾಕಕ್ ಮುಂಚೆ 100 ಸತಿ ಯೋಚನೆ ಮಾಡಿ ನಮ್ಮ ಯೋಗ್ಯತೆ ಏನು ಅಂತ. ಸೊ ನಾನು ಒಬ್ಬರ ಬಗ್ಗೆ ಒಂದು ಮಾತು ಹೇಳ್ತೀನಮ್ಮ ನಿಮ್ಗೆ, ಎಷ್ಟು ಕಷ್ಟ ಸುಖ ಬಂದರೆ ತಾಳ್ಮೆಯನ್ನು ಕಳ್ಕೊಬೇಡ. ನನಗೆ 29 ವರ್ಷ, ಹತ್ರ 30 ವರ್ಷ ಆಗುತ್ತೆ. ಎಷ್ಟು ಕುರುಕುಲ ಕೊಟ್ಟರು ಜನ, ಎಷ್ಟು ನಮ್ಮಂತರ. ಯಾಕೆ ನನ್ನ ತಾಯಿ ನನ್ನ ತಂದೆನೇ ಹೇಳಿದ್ರು, ಇವ್ ನಮ್ಮ ನನ್ನ ಮಗ ಹುಚ್ಚರಿಗೆಲ್ಲ ಕರ್ಕೊಂಡು, ಇವ್ ದಂಡ ಪಿಂಡ, ಇವನು ಎಲ್ಲರೂ ಹುಚ್ಚರೆಲ್ಲ ಕರ್ಕೊಂಡು ಬರ್ತಾನೆ ಅಂತ ಹೇಳಿದ್ರು. ಇವಾಗ 1000 ಜನ ಇಟ್ಕೊಂಡು ಊಟ ಹಾಕ್ತೀನಲ್ಲ, ಸುಮ್ಮನೆ ಅದು ಏನಾರು ಹೇಳಿಮ್ಮ, ನಾವು ತಲೆ ಕೆಡ್ಸ್ಲೇಬಾರ್ದು. ಜಸ್ಟ್ ಫಾರ್ವರ್ಡ್ ಹೋಗ್ತಾ ಇರ್ಬೇಕು. ನಾವು ವೀಡಿಯೋ ಗೇಮಿಗೆ ಆಟ ಆಡ್ತೀವಿ, ಬಂದರೆ ಹಂಗೆ ಓಡ್ತಾ ಇರಬೇಕು. ಆಮೇಲೆ ಫೈನಲ್ ನಾವು ಗೆಲ್ತೀವಿ. ಮೋಸ ಮಾಡೋರು ಮೋಸ ಮಾಡ್ತಾರೆ, ಅನ್ಯಾಯ ಮಾಡೋರು ಅನ್ಯಾಯ ಮಾಡ್ತಾರೆ, ಸುಳ್ಳು ಹೋಗ್ತಾರೆ, ಹಂಗೆ ಹೋಗ್ತಾ ಇರ್ತಾರೆ. ನಮ್ಮನ್ನು ತಪ್ಪ ಮಾತಾಡೋದು. ಯಾವಾಗಲೂ ಕಾಡೋ ಪ್ರಶ್ನೆ ಏನಂದ್ರೆ, ಈ ರಾಜ್ಯದಲ್ಲಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದು ದಾನ ಧರ್ಮನೂ ಮಾಡದೆ ಐಷಾರಾಮಿಯಾಗಿ ಜೀವನ ಮಾಡಿ, ರಾಯಲ್ ಲೈಫ್ ಲೀಡ್ ಮಾಡಿ, ಹೊರದೇಶಗಳಲ್ಲಿ ಲೈಫ್ನ ಎಂಜಾಯ್ ಮಾಡೋರು ತುಂಬಾ ಜನ ಇದ್ದಾರೆ. ನಮ್ಮ ಹಣೆ ಬರ ಏನಂದ್ರೆ, ಕರ್ನಾಟಕ ಗಡಿ ದಾಟಿ ಆಚೆ ಹೋಗಕ್ ಆಗಲ್ಲ ನಮ್ಗೆ. ಯಾಕಂದ್ರೆ ನಾವ್ ಇವ್ರನ್ನ ಬಿಟ್ಟು ಹೋಗಕ್ಕಾಗಲ್ಲ, 2-3 ದಿನ ಎಲ್ಲೋ ಇದ್ದು ಬರಕ್ಕಾಗಲ್ಲ. ಆ ತರದೊಂದು ದುಸ್ಥಿತಿಲಿ ನಾವು ಬದುಕ್ತಾ ಇದೀವಿ. ಸ್ನೇಹಿತರು, ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾರು ಮುಟ್ಟಕ್ ಆಗಲ್ಲ, ಅಸಹ್ಯ ಪಡುವಂತ ವ್ಯಕ್ತಿಗಳನ್ನ ನಾವು ನೋಡ್ಕೊಳ್ತಾ ಇದೀವಿ. ಯಾರು ಮನೆಯಲ್ಲಿ ಸೇರಿಸ್ತಾ ಇಲ್ಲ, ಒಂದು ತುತ್ತು ಅನ್ನ ಇಲ್ಲ ಅಂತ ಆಚೆ ಹಾಕಿದ್ದಾರೆ, ಅಂತ ವ್ಯಕ್ತಿಗಳನ್ನ ಕಾಪಾಡ್ತಾ ಇದೀವಿ. ಯಾರು ಮನೆಗಳಲ್ಲಿ ಇಟ್ಕೊಂಡು ಅವ್ರನ್ನ ಪೋಷಣೆ ಮಾಡೋಕ್ಕಾಗಲ್ಲ, ಅಂಥ ವ್ಯಕ್ತಿಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಜೊತೆಗೆ ಒಂದು ಸತ್ಯ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರನ್ನೂ ಕೂಡ ಮನೆ ಒಳಗೆ ನುಗ್ಗಿ ನೀನು ನಮ್ಮ ಆಶ್ರಮಕ್ಕೆ ಬರಬೇಕಪ್ಪ, ನೀನು ನಮ್ಮ ಆಶ್ರಮದಲ್ಲೇ ಇರಬೇಕು, ನೀನು ಅಲ್ಲೇ ಸಾಯ್ಬೇಕು ಅಂತ ಯಾರನ್ನೂ ಬಲವಂತವಾಗಿ ಕರ್ಕೊಂಬರ್ತಾ ಇಲ್ಲ. ಅಥವಾ ರೋಡಲ್ಲಿ ಬಿದ್ದಿರೋರ್ನು ಬಲವಂತವಾಗಿ ನೀವು ಬರಬೇಕಂತ ಕರ್ಕೊಂಬರ್ತಾ ಇಲ್ಲ. ಅವ್ರು ನಿಜವಾಗ್ಲೂ ಆಶ್ರಯದ ಅವಶ್ಯಕತೆ ಇದೆ, ಊಟ ತಿಂಡಿ ಅವಶ್ಯಕತೆ ಇದೆ, ಸ್ನಾನದ ಅವಶ್ಯಕತೆ ಇದೆ, ಸತ್ತಾಗ ಒಬ್ರು ಎತ್ತಾಕೋಕೆ ಒಬ್ರು ವ್ಯಕ್ತಿ ಅವಶ್ಯಕತೆ ಇದೆ. ಅದು ಆ ವ್ಯಕ್ತಿಗಳು ನಾವಾಗಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಸೊ ಈ ಒಂದು ಕೆಲಸಕ್ಕೆ ನೀವೆಲ್ಲರೂ ಬೆಂಬಲ ಸೂಚಿಸಿ ಸಪೋರ್ಟ್ ಮಾಡಿ. ನೀವು ಪಾಸಿಟಿವ್ ಕಮೆಂಟ್ ಹಾಕಿದ್ರು ನಮ್ಮ ಕೆಲಸ ನಿಲ್ಲಲ್ಲ, ನೆಗೆಟಿವ್ ಕಮೆಂಟ್ ಹಾಕಿದ್ರು ನಮ್ಮ ಕೆಲಸ ನಿಲ್ಲಲ್ಲ. ಸೊ ನಮ್ಮ ಕೆಲಸದ ಉತ್ತರ ಕೊಡಬೇಕಾಗಿರೋದು ಖಂಡಿತವಾಗ್ಲೂ ನೆಗೆಟಿವ್ ಕಮೆಂಟ್ ಹಾಕೋರ್ಗಲ್ಲ, ಮೇಲೆ ನಿಂತಿರೋ ಭಗವಂತನ ಒಬ್ಬನಿಗೆ. ಜೊತೆಗೆ ನಮ್ಮನ್ನು ನಂಬಿರ್ತಕ್ಕಂಥ ಗುರುಗಳು, ಇವರು ನಮ್ಮನ್ನು ನಂಬಿದ್ದಾರೆ. ಯೋಗೇಶ್, ಇವತ್ತು ಈ ಥರ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಇದನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗು, ಯಾವುದೇ ಥರ ಲೋಪ ಬರ್ದಂಗೆ ನೋಡ್ಕೊ ಅಂತ ಈ ರೀತಿ ಎಷ್ಟೋ ಜನ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಹೇಳಿದ್ದಾರೆ. ಅದನ್ನು ಚಾಚು ತಪ್ಪದೆ ಪಾಲಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಧನ್ಯವಾದ ಗುರುಗಳೇ, ನಿಜವಾಗ್ಲೂ ನಿಮ್ಮ ಆಶೀರ್ವಾದ ಕೊನೆ ಉಸಿರಿರೋವರೆಗೂ ನಿಮ್ಮ ಪಾದ ಧೂಳು ಥರ ನಾವು ಅಷ್ಟೇ.
ಥ್ಯಾಂಕ್ ಯು 100 ಜನ 100 ಮಾತಾಡ್ತಾರೆ. ನಾನು ಯಾವತ್ತು ನಿಮ್ಮ ಮೇಲೆ ಇಟ್ಟಿರೋ ಗೌರವ ಆಗಿರ್ಬೋದು, ಯಾಕಂದ್ರೆ ಅವತ್ತು ಖಾಲಿ ಕೈಯಲ್ಲಿ ಬಂದವನು ನಾನು. ಆಶ್ರಮ ಓಪನ್ ಮಾಡೋಕ್ಕೆ ಅಂತ ಬಂದಾಗ ನೀವು ಕೊಟ್ಟಂತ ಹಣ ಇವತ್ತು ನನ್ನ ಈ ಮಟ್ಟಿಗೆ ಕರ್ಕೊಂಡ್ಬಂದಿದೆ. ಅದು ಯಾರಿಗೂ ಕಾಣಲ್ಲ. ಅದು ಈಗ ಕೂಡ ನಾನು ಸ್ವಲ್ಪ ತಗೊಂಡು ಪರ್ಸನ್ ಒಂದು ಗಾಡಿ ಇಲ್ಲ, ಅದು ಯಾವ್ದು ಕಮ್ಮಿ ತಗೊಳ್ತಿ ಗೊತ್ತಿಲ್ಲ. ಗಾಡಿ ಇರ್ಲಿಲ್ಲ, ಒಂದು ಓಮಿನಿ ಕಾರ್ನ ಕೊಟ್ರಿ. ನಾನು ಆಶ್ರಮ ಓಪನ್ ಮಾಡಿ ಟೇಪ್ ಕಟ್ ಮಾಡಿದಾಗ ನನ್ನ ಕೈಗೆ ದುಡ್ಡು ಕೊಟ್ರಿ. ಇವತ್ತು ನಿಮ್ಮ ಒಳ್ಳೆ ಮನಸ್ಸು, ನಿಮ್ಮಲ್ಲಿ ಕಲ್ಮಶ ಇಲ್ದಿರೋ ಹೊತ್ತಿಗೆ ನನಗೆ ಇವತ್ತು ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ. ನೀನು ಹಂಗಿರೋದ್ರಿಂದ ನನಗೆ ಖುಷಿಯಪ್ಪ. ಇನ್ನು ನಂತರನೇ ಮಾಡ್ತೀಯಲ್ಲ. ನಾನು ದೇವ್ರನ್ನ ನೋಡಿಲ್ಲ, ಕಣ್ಣಾರೆ ನೋಡಿಲ್ಲ ಎಲ್ಲೂ ದೇವ್ರನ್ನ ನನಗೆ ಯಾರು ಸಹಾಯ ಮಾಡ್ತಾರೋ ಅವರಲ್ಲಿ ನಾನು ನೋಡ್ತಾ ಇದ್ದೀನಿ. ನೀವು ನಮ್ಮ ಪಾಲಿಗೆ ದೇವರು. ನೀವು ಇಟ್ಟಿರೋ ನಂಬಿಕೆ, ಕರ್ನಾಟಕದ ಜನ ಇಟ್ಟಿರೋ ನಂಬಿಕೆನ ನಾನು ಯಾರು ಉಪಯೋಗ ಪಡಿಸ್ಕೊಳ್ಳಲ್ಲ. ಹಂಗನ್ಬಿಟ್ಟು ನನ್ನ ಹೆಂಡತಿ ಮಕ್ಳಿಗೆ ಊಟ ಇಲ್ಲ ಅಂತಲ್ಲ, ನಾನು ಅದರಲ್ಲೇ ಊಟ ಮಾಡೋದು. ತಪ್ಪು. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೇದಾಗಿ. ಸಮೇತ ಜಾಸ್ತಿ ತಂದಿಲ್ಲ. ಅಯ್ಯೋ ಇದು ಹೆಂಗಂದ್ರೆ ಎಲ್ಲ ಒಂದು 51 ಲಕ್ಷ ರೂಪಾಯಿ ಇರ್ಬೋದು ಕಾಣ್ತದೆ. ಎಲ್ಲ ಇಟ್ಕೊಳ್ಳಿ. ನೀವು ಮೊದಲೇ ಕೊಟ್ಟಿದ್ದೀರಾ ಇದು? ಮತ್ತೆ ಇರಲಿ ತಗೋ, ಯೂಸ್ ಮಾಡಿ. ಎಷ್ಟಿದೆ ಗೊತ್ತಿಲ್ಲ, ನಾನು ಎನ್ಸಿಲ್ಲ. ಅದು ಅಟ್ಲೀಸ್ಟ್ ಒಂದು ಟನ್ನು ಕಂಬಿ ಬಂದರೆ ಕೂಡ ನನಗೆ ಖುಷಿ ಇರ್ತದೆ. ಅದು ಯಾವಾಗಲೂ ನನ್ನ ಪಕ್ಷದಲ್ಲಿ ಇರ್ತದೆ, ಅದು ಖಾಲಿ ಆಗೋದಿಲ್ಲ. ಯಾವಾಗಲೂ ದೇವರು ಭಗವಂತ ಅದು ಕಡಿಮೆ ಆಗೋಕ್ಕೆ ಬಿಡಲ್ಲ. ಅದು ಈಗ ಇವತ್ತು ನಿನಗೂ ಕೊಟ್ಟರೆ ನನಗೆ ಖುಷಿ ಆಗುತ್ತೆ. ಯಾಕಂದರೆ ನಿನ್ನ ವಿಷನು ನನ್ನ ವಿಷನು ಒಂದೇ ಥರ ಇದೆ. ನಿನ್ನ ದೃಷ್ಟಿ ನನ್ನ ದೃಷ್ಟಿ ಇನ್ನೊಬ್ರಿಗಾಗಿ ಬದುಕ್ತೀವಿ, ನಮ್ಮ ಮಕ್ಕಳಿಗಾಗಿ ಯಾವುದೂ ಬದುಕಿಲ್ಲ ತಾನೆ. ಖಂಡಿತ ಅದು ಹಂಗೆ ಸಾಯೋಣ. ಇದು ನಿಜವಾಗ್ಲೂ ನನ್ನ ಗುರುಗಳಿಂದ ಬಂದಂಥ ಒಂದು ಅದ್ಭುತವಾದಂಥ ಕೊಡುಗೆ ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆ ಅದ್ಭುತವಾದಂಥ ಕೆಲಸಕ್ಕೆ ಉಪಯೋಗ ಆಗುತ್ತೆ. ಹಾಗೆ ನಮ್ಮ ಆಟೋರಾಜ್ ಅಪ್ಪ 100% ನಾನು ನಂಬ್ತೀನಿ. ನಾನು ಎಷ್ಟು ಕೊಟ್ಟರೆ ಕೂಡ 5 ಪೈಸಾ 10 ಪೈಸಾ ಮಿಸ್ಯೂಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಐ ಆಮ್ ದ ವಿಟ್ನೆಸ್, ನಾನೇ ಸಾಕ್ಷಿ. ಯಾಕಂದರೆ ಹಂಗೆ ಯೋಗೇಶನ ಬೆಳೆಸಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಹಾಗೆ ಆಟೋರಾಜ ಅಪ್ಪಾಜಿಯವರ ಅಫಿಷಿಯಲ್ ಪೇಜ್ ಹೋಮ್ ಆಫ್ ಹೋಪ್ ಅಂತ ಇದೆ, ಒಂದ್ಸತಿ ವಿಸಿಟ್ ಮಾಡಿ. ನೀವು ಮಾಡೋ ಕೆಲಸನ ನನ್ನ ಉಸಿರಿರೋಂಟ ನಾನು ಮಾಡೋಕ್ಕಾಗಲ್ಲ. ಇದು ನನ್ನ ಕೈಲಾಗೋದು ಒಂದು ಧೂಳಿನ ಥರ ಸೇವೆ ಮಾಡಿ. ದೇವರು ಒಬ್ಬರಿಗೆ ಒಬ್ಬೊಬ್ಬ ವರ ಕೊಟ್ಟಿರ್ತಾನೆ. ನಿಮ್ಮದು ಒಂದು ಬೇರೆ ವರ, ನಂದು ಒಂದು ಬೇರೆ ವರ ಅಷ್ಟೇ. ಡಿಫರೆಂಟ್ ಕಾಲಿಂಗ್. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ನಮಸ್ತೆ. ಥ್ಯಾಂಕ್ ಯು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.